ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಓಕೆ, ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಯಾರು ಮರಿಬೇಡಿ ಸ್ನೇಹಿತರೆ. ಇವತ್ತು ಗುರುವಾರ, ಶ್ರೀ ರಾಯರನ್ನು ನೆನೆಯೋಣ. ನಮ್ಮ ರಾಯರು ಕಷ್ಟದಲ್ಲಿ ಎಲ್ಲರಿಗೂ ಕೈ ಹಿಡಿತಾರೆ. ಯಾರೆಲ್ಲ ನಂಬಿದ್ಯಾರೋ ಅವ್ರಿಗೆಲ್ಲ ಒಳ್ಳೆಯದಾಗೇ ಆಗುತ್ತೆ. ನಾನು ಕೂಡ ರಾಯರ ಭಕ್ತೆ. ಹಾಗಾಗಿ ಪ್ರತಿದಿನ ನಾವು ರಾಯರನ್ನು ನೆನೆಯೋಣ. ನಮ್ಮ ಕಷ್ಟದಲ್ಲಿ ರಾಯರು ಭಾಗಿಯಾಗ್ತಾರೆ. ಖಂಡಿತ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನಮಗೆ ರಾಯರಿಂದ ಒಳ್ಳೆಯದಾಗೇ ಆಗುತ್ತೆ. ಹಾಗಾಗಿ ನಂಬಿಕೊಂಡು ನಾವು ರಾಯರನ್ನು ಪೂಜೆ ಮಾಡ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಂಬಿದವ್ರನ್ನ ಕೈ ಬಿಡೋದಿಲ್ಲ ನಮ್ಮ ರಾಯರು. ಹಾಗಾಗಿ ನಮ್ಮ ನಂಬಿಕೆಯೇ ನಮಗೆ ದೇವರು. ಹಾಗಾಗಿ ನಾವು ರಾಯರನ್ನು ನೆನೆಯೋಣ. ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಬನ್ನಿ ನೋಡೋಣ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಮಕರ ರಾಶಿಯವರಿಗೆ 2026ನೇ ಇಸ್ವಿಯಲ್ಲಿ ಹೇಗಿದೆ ಈ ಆಂಗ್ಲ ವರ್ಷದಲ್ಲಿ ವರ್ಷ ಭವಿಷ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂತ ಹೇಳಿ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ಕುರಿತು ವೀಕ್ಷಣೆ ಮಾಡಿ ಹೇಳುವಂತಹ ಒಂದು ಇದು ಪ್ರಯತ್ನ. ಹಾಗೆ ಸಂಪೂರ್ಣವಾದಂತಹ ತೀರ್ಮಾನ ಇದೆ ಹೇಳುವಂಥದ್ದಲ್ಲ. ಹಾಗಿದ್ದರೂ ಕೂಡ ನೋಡಿ, ನಿಮ್ಮ ರಾಶಿಯಿಂದ ಆರಂಭದ ದಿವಸದಲ್ಲಿ ತೃತೀಯ ರಾಶಿಯಲ್ಲಿ ಶನಿ, ಹಾಗೆ 2ನೇ ರಾಶಿಯಲ್ಲಿ ರಾಹು. ಶನಿಯು ತೃತೀಯ ರಾಶಿಯಲ್ಲಿ ಜುಲೈ 2ನೇ ತಾರೀಕಿನವರೆಗೂ ಕೂಡ ಇರ್ತಾನೆ. ಹಾಗೆ ಅನಂತರದಲ್ಲಿ ಉಗ್ರನಾಗುತ್ತಾನೆ. ಅಂದರೆ ಒಂದು ಹಂತಕ್ಕೆ ನಿಮಗೆ 7.5 ಶನಿ ಮುಗಿದಿದೆ. ಆದರೂ ಕೂಡ ಉಗ್ರವಾಗಿ 2ನೇ ರಾಶಿಗೆ 7.5 ಶನಿ ಥರದಲ್ಲಿ ಶನಿಯು ಕೂಡ ದ್ವಿತೀಯ ಭಾವಕ್ಕೆ ಗೋಚಾರದಲ್ಲಿ ಬರ್ತಾನೆ. ಹಾಗೆ ಗುರು ಆರಂಭದ ದಿವಸದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ. ಅದು ಬಹಳ ಒಳ್ಳೆಯದು. ಆದರೆ ತೃತೀಯ ರಾಶಿ ಷಷ್ಠ ರಾಶಿಯಲ್ಲಿರುವಂತಹ ಒಂದು ಗುರು ಅನಂತರದಲ್ಲಿ ಉಚ್ಚವಾದಂತಹ ಸ್ಥಾನಕ್ಕೆ ಸಪ್ತಮ ರಾಶಿಗೆ ಗುರುವು ಕೂಡ ಜೂನ್ 2ನೇ ತಾರೀಕಿನ ನಂತರದಲ್ಲಿ ಹೋಗ್ತಾನೆ. ಹಾಗಾಗಿ ಗುರುವಿನ ಒಂದು ಸಂಪೂರ್ಣವಾದಂತಹ ಬಹಳ ಬಲ ಉತ್ತಮವಾದಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಜೂನ್ ಅಂತರದಲ್ಲಿ ಕೊನೆಯವರೆಗೂ ಕೂಡ ಇರುತ್ತೆ. ಜೂನಿಂದ ವರ್ಷದ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿ ನಿಮಗೆ ರಕ್ಷಣೆ ಮಾಡುವಂತಹ ಗುರುವಿನ ಬಲ ಬಹಳ ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಜೂನ್ ನಂತರದಲ್ಲಿ ಗುರು ನಿಮಗೆ ರಕ್ಷಣೆ ಮಾಡುತ್ತಾನೆ. ಆದರೆ ಅಲ್ಲಿಯವರೆಗೂ ಕೂಡ ಷಷ್ಠ ರಾಶಿಯಲ್ಲಿ ಇರುವಂತಹ ಗುರು ಒಂದು ಹಂತಕ್ಕೆ ಬುಧನ ಮನೆಯಲ್ಲಿದ್ದಾನೆ. ಸ್ವಲ್ಪ ಒಂದು 50% ಫಲವನ್ನೆಲ್ಲ ಗುರು ಕೊಡಬಹುದು. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ. ಇನ್ನು ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಅಂತ ಕೇಳ್ಕೊತೀನಿ. ಏನು ಅನುಕೂಲ ಅನಾನುಕೂಲ ಎಂಬುದನ್ನು ಕೂಡ ನಾವು ಗಮನಿಸೋಣ. ಯಾಕಂದರೆ 2025ನೇ ಇಸ್ವಿಯಲ್ಲಿ ನೀವು ಸ್ವಲ್ಪ ಒಂದು ಹಂತಕ್ಕೆ 50% ಅಂದರೆ 50% 50-50 ಥರನೇ ಇದ್ದರೆ ಒಂದಷ್ಟು ಜನಕ್ಕೆ ಎಲ್ಲ ರೀತಿಯಾದಂಥ ಅನುಕೂಲ, ಒಳ್ಳೆಯ ರೀತಿಯಾದ ಬದಲಾವಣೆಗಳು, ಫಲಗಳು ಉಂಟಾಗಿದೆ. ಆದರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಅಭಿವೃದ್ಧಿ ಹೇಳುವಂಥದ್ದು ಆಗಲಿಲ್ಲ. ಮುಂಚಿನ ಸಮಯ 2023, 2024ನೇ ಹಂತದ ವರ್ಷಗಳನ್ನೆಲ್ಲ ನಾವು ಗಮನಿಸ್ತಾ ಹೋದರೆ ತಕ್ಕ ಮಟ್ಟಿಗೆ ಒಂದು ಹಣಕಾಸು ಇರಬಹುದು ಅಥವಾ ವ್ಯವಹಾರದಲ್ಲಿ ಇರಬಹುದು. 25ನೇ ಇಸ್ವಿಯಲ್ಲಿ ತಕ್ಕ ಮಟ್ಟಿಗೆ ಒಂದು ನೆಲೆಯಲ್ಲಿದ್ದೀರಿ. ನೀವು ತೀರಾ ಮುಳುಗು ಹೋಗುವಂಥ ಪರಿಸ್ಥಿತಿಯಲ್ಲೋ, ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲೋ, ಅಥವಾ ಏನೋ ಜೀವನದಲ್ಲಿ ಏನೂ ಇಲ್ಲ ಹೇಳುವ ಪರಿಸ್ಥಿತಿಯಲ್ಲಿ 2025 ಇಸ್ವಿ ನಿಮಗೆ ನೀಡಲಿಲ್ಲ. ಹಾಗಾಗಿ ಒಂದು ಹಂತಕ್ಕೆ 2025ನೇ ಇಸ್ವಿಯಲ್ಲಿ ಸ್ಥಿತಿಗತಿಗಳು ತಕ್ಕ ಮಟ್ಟಿಗೆ ಉತ್ತಮವಾಗಿ ಫಲ ಕೊಟ್ಟಿತ್ತು ನಿಮಗೆ. ನೋಡಿ, 2026ರಲ್ಲಿ ಅಲ್ಲಿ ಒಂದು ಸಪ್ತಮ ರಾಶಿಯಲ್ಲಿ ಉಚ್ಚ ಸ್ಥಿತನಾದಂತಹ ಗುರು ಜೂನ್ 2ನೇ ತಾರೀಕು ಅನಂತರದಲ್ಲಿ ವರ್ಷದ ಕೊನೆಯವರೆಗೂ ಕೂಡ ಗುರು ಇರ್ತಾನೆ. ಇದೊಂದು ಪ್ರಬಲವಾದಂತಹ ಒಂದು ಶಕ್ತಿ ಅಂತ ಹೇಳಬಹುದು. ಅನಂತರ ರಾಹುವು ಕೂಡ 2ನೇ ರಾಶಿಯಲ್ಲಿದ್ದು ನಿಮಗೆ ಬಹಳಷ್ಟು ಬಾಹುಬಲವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಅಷ್ಟೊಂದು ಕುಲಂಕುಷವಾಗಿ ನಾವು ಗಮನಿಸ್ತಾ ಹೋದರೆ ಅಷ್ಟೊಂದು 2026ನೇ ಇಸ್ವಿ ಏನು ಸಮಸ್ಯೆಗಳು, ಏನು ಚಿಂತೆಗಳು ಅಂಥದ್ದು ಕಾಡಲಿಕ್ಕೆ ಇಲ್ಲ ಸ್ನೇಹಿತರೆ. ಆದರೂ ಕೂಡ
ಎಲ್ಲೋ ಒಂದು ಕಡೆಗೆ ಶನಿ ವಕ್ರವಾಗಿ ಬರ್ತಾನಲ್ಲ, ಹಾಗಾಗಿ ಕೆಲವೊಂದಷ್ಟು ವಿಷಯಕ್ಕೆ ನೀವು ತುಂಬ ಜಾಗ್ರತೆ ವಹಿಸ್ಕೊಂಡು ಈ ವರ್ಷದಲ್ಲೂ ಕೂಡ ಕೆಲವು ಕಾರ್ಯಗಳನ್ನು ನೀವು ಮಾಡ್ತಾ ಬರಬೇಕು. ಎಷ್ಟೋ ಸಲ ಉದ್ಯೋಗಿನ ಪುರುಷ ಸಿಂಹ ಮುಪ್ಪೈತಿ ಲಕ್ಷ್ಮೀ ಎಂಬುದಾಗಿ ಶಾಸ್ತ್ರಗಳನ್ನು ನಾವು ಹೇಳುತ್ತೇವೆ. ಮನುಷ್ಯನಿಗೆ ಉದ್ಯೋಗ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ಆರಂಭದಿಂದ ಕೊನೆಯವರೆಗೂ ಕೂಡ ಉದ್ಯೋಗದ ವಿಷಯದಲ್ಲಿ ಎಲ್ಲರ ತರಹ ಜಾಗ್ರತೆ, ಅದರ ಜೊತೆಗೆ ಯೋಚನೆ, ಸರಿಯಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ಪ್ರಯತ್ನದಲ್ಲೇ ನೀವು ಇರಬೇಕು. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಜಾಗ್ರತೆ ವಹಿಸಿಕೊಳ್ಳಬೇಕು. ಯಾಕಂದರೆ ಸಪ್ತಮದಲ್ಲಿ ಇರುವಂಥ ಒಂದು ಗುರು ನಿಮಗೆ ಪ್ರಬಲವಾದಂಥ ಅನುಕೂಲಗಳನ್ನು ಮಾಡ್ತಾ ಇದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ವಕ್ರವಾದಂತಹ ಒಂದು ಶನಿಯು ಒಂದು ಜುಲೈ 27ನೇ ತಾರೀಕು ಅನಂತರದಲ್ಲಿ ಬಂದ ಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ನಿಮ್ಮ ಅಲ್ಲಾಡುವಂತಹ ಒಂದು ಪರಿಸ್ಥಿತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಈ ವರ್ಷದಲ್ಲಿ ಬಹಳಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿಕೊಂಡು ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಎಷ್ಟೋ ಸಲ ಪ್ರಮೋಷನ್ ತೆಗೆದುಕೊಂಡರೂ ಸಮಸ್ಯೆ, ಪ್ರಮೋಷನ್ ತೆಗೆದುಕೊಳ್ಳದೇ ಇದ್ದರೂ ಸಮಸ್ಯೆ. ಇಂತಹ ಪರಿಸ್ಥಿತಿಯಲ್ಲಿ ನೀವಿರ್ತೀರ ಸ್ನೇಹಿತರೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಉದ್ಯೋಗದ ವಿಷಯದಲ್ಲಿ ಬಹಳಷ್ಟು ಜಾಗೃತ ವಹಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಒಂದು ಸಲ ಯಾವುದೋ ಒಂದು ಸಮಸ್ಯೆ ಬಂತು, ಕೆಲಸ ಬಿಟ್ಬಿಟ್ಟೆ ಅಂತ ಹೇಳಿ ಮತ್ತೆ ಕೆಲಸ ಸಿಗುವಲ್ಲಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಆಗಬಹುದು. ಹಾಗಾಗಿ ಉದ್ಯೋಗದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೆಯದಾಗಿ ನೋಡಿ ಸ್ನೇಹಿತರೆ, ಗುರುವು ಸಪ್ತಮ ರಾಶಿಯಲ್ಲಿ ಇರುವುದರಿಂದ ನಿಮಗೆ ತಕ್ಕ ಮಟ್ಟಿಗೆ ಹಣಕಾಸಿನಲ್ಲಿ ಏನೋ ಹೆಚ್ಚಿನದಂತಹ ಲಾಭಾಂಶಗಳಾಗುತ್ತೆ. ವರ್ಷದ ಆರಂಭದಲ್ಲಿ ಸ್ವಲ್ಪ ಅಳೆದು ತೂಗಿ ಹೀಗೆಲ್ಲ ಆದರೂ ಕೂಡ ಅನಂತರದಲ್ಲಿ ಒಂದು ಹಣಕಾಸಿಗೆ ಬಹಳಷ್ಟು ಉತ್ತಮವಾದಂಥ ಸ್ಥಿತಿಯನ್ನು ಭಗವಂತ ಕೊಡುತ್ತಾನೆ. ಹಾಗಾಗಿ ಅರಿದು ಬರುವಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಒಂದು ಹಂತಕ್ಕೆ ಕೊಟ್ಟಿರುವಂಥ ಹಣಕಾಸು ಬಹಳ ಹೆಚ್ಚಿನದಾಗಿ ಬರುತ್ತೆ. ನೀವು ಹಣಕಾಸಿನ ವಿಷಯದಲ್ಲಿ ಏನು ಒತ್ತಡ, ಚಿಂತೆ, ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಬೇಡ ಸ್ನೇಹಿತರೆ. ಮತ್ತು ಈ ಹಣ ಒಂದು ವಿದೇಶದಲ್ಲಿ ಇರುವಂಥ ಬರಹವೂ ಇರಬಹುದು, ಅಥವಾ ಎಲ್ಲೋ ಒಂದು ಕಡೆಗೆ ಹೂಡಿಕೆ ಮಾಡಿರುವಂಥ ಹಣ ಬರಬಹುದು, ಅಥವಾ ಎಲ್ಲೋ ಒಂದು ಕಡೆಗೆ ಭೂಮಿ ಸೇಲಾಗಲಿಲ್ಲ ಅಂತ ಹೇಳಿ ಒದಾಡ್ತಾ ಇರುವಂಥ ಒಂದು ರೀತಿಯಲ್ಲಿರುವಂಥ ನಿಮಗೆ ಭೂಮಿ ಸೇಲಾಗಿ ಭೂಮಿ ಮುಖಾಂತರವಾಗಿಯೂ ಕೂಡ, ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಒಳ್ಳೆಯ ರೀತಿಯಾದಂಥ ಫಲವನ್ನು ನಿಮಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ವಿದ್ಯಾರ್ಥಿಗಳ ಜೀವನ ಯೋಚನೆ ಮಾಡ್ತಾ ಹೋದರೆ, ವಿದ್ಯಾರ್ಥಿಗಳ ಜೀವನಕ್ಕೆ ಸ್ವಲ್ಪ ಆಲಸ್ಯತನ ಅಳುವಂಥದ್ದು ಬಹಳಷ್ಟು ಕಾಡ್ತಾ ಇದೆ. ಮತ್ತು ಒಂದಾದಂಥ ಸ್ವಭಾವ ಹೇಗೆ ಮಾಡಲಿ, ಯಾವ ತರಹ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನೀವು ಏನಾದರೂ ಕಾಯ್ತಾ ಇದ್ದರೆ, ಈ ಒಂದು ಸತತವಾದಂಥ ತೀರ್ಮಾನವನ್ನು ನಾನು ಈಗ ಒಂದು ಕೆಲಸ ಹೇಳ್ತೇನೆ, ಅದನ್ನು ಮಾಡಿದರೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಒಂದು ಪ್ರಯತ್ನವನ್ನು ಇಟ್ಕೊಂಡು ನೀವು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕಷ್ಟೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಇದೆ. ನಿಮಗೆ ನೋಡಿ, 2ನೇ ರಾಶಿಯಲ್ಲಿ ಇರುವಂಥ ರಾಹು ಹೆಚ್ಚಿನದಾದಂಥ ಉತ್ತಮವಾದಂಥ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ನಿಮಗೆ ಹಿಂದೆ ಇದ್ದಾಗ ನಿಮಗೂ ತಕ್ಕ ಮಟ್ಟಿಗೆ ದುಡ್ಡು ಇರಲಿಲ್ಲ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಹಾಸ್ಟೆಲಲ್ಲಿ ದುಡ್ಡು ಇರಲಿಲ್ಲ, ಅಥವಾ ಎಲ್ಲೋ ಒಂದು ಕಡೆ ಸ್ಕೂಲಲ್ಲಿ ಕಟ್ಟಲಿಕ್ಕೆ ಫೀಸ್ ಇರಲಿಲ್ಲ, ಕಾಲೇಜ್ಗೆ ಕಟ್ಟಲಿಕ್ಕೆ ಇರಲಿಲ್ಲ ದುಡ್ಡು, ಎಷ್ಟು ಪರದಾಟ ಮಾಡಿದ್ರಿ ನೋಡಿ. ಆದರೆ ಇವಾಗ ತಕ್ಕ ಮಟ್ಟಿಗೆ ನಿಮ್ಮನ್ನು ಓದಿಸ್ತಾ ಇದ್ದಾರೆ. ನಿಮ್ಮ ಪಾಲಕರಿಗೂ ಕೂಡ ಹೆಚ್ಚಿನದಾದಂಥ ಆರ್ಥಿಕವಾದಂಥ ಅನುಕೂಲತೆಗಳು ಆಗ್ತಾ ಇದೆ. ಹಾಗಾಗಿ ಹಣಕಾಸಿನಲ್ಲಿ ಏನು ಸದೃಢವಾದಂಥ ವ್ಯವಸ್ಥೆ ಆಗಿದ್ದಾಗ ಮಕ್ಕಳು ಏನಂತಂದರೆ ಸರಿಯಾದಂಥ ಯೋಚನೆ ಮಾಡಿಕೊಳ್ಳಬೇಕು. ನಾನು ಇಂತಹ ಕೋರ್ಸ್ ತೆಗೆದುಕೊಂಡ್ರೆ ಇನ್ನು 5 ವರ್ಷಕ್ಕೆ 10 ವರ್ಷಕ್ಕೆ ಹೇಗಿರುತ್ತೆ ಹೇಳುವಂಥ ಯೋಚನೆ ಮಾಡಿಕೊಂಡು ಮುಂದೆ ಹೋದರೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಇದೆ. ತಕ್ಕ ಮಟ್ಟಿಗೆ ಆಲಸ್ಯತನವನ್ನು ಬಿಟ್ಟುಕೊಂಡು ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ವಿವಾಹಾದಿ ಮಂಗಳ ಕಾರ್ಯಕ್ಕೆ ಜೂನ್ ನಂತರದಲ್ಲಿ ಆಗುವಂಥ ಸಾಧ್ಯತೆಗಳಿವೆ. ಹಾಗಾಗಿ ಪ್ರಯತ್ನವನ್ನು ಮಾಡ್ತಾಯಿರಿ. ಈ ವರ್ಷದಲ್ಲಿ ಬಿಡಬೇಡಿ. ಗುರು ಉಚ್ಚನಾಗುವಂಥ ಸ್ಥಿತಿಯಲ್ಲಿದ್ದಾನೆ. ಯಾಕಂದರೆ ಎಷ್ಟೋ ಸಲ ಒಂದು ಉಚ್ಚವಾದಂಥ ಸ್ಥಾನಕ್ಕೆ ಗುರು ಬರುವುದಿಲ್ಲ, ಅಥವಾ ಶುಭ ಗ್ರಹಗಳು ಬರುವುದಿಲ್ಲ. ಅಶುಭೇರ ದೃಷ್ಟಿ ಎಂಬುದಾಗಿ ಕರಿತೇವೆ. ಅಶುಭವಾದಂತಹ ಗ್ರಹಗಳು ಉಚ್ಚವಾದಂತಹ ಒಂದು ಸ್ಥಾನಕ್ಕೆ ಹೋಗ್ತಾರೆ. ಆದರೆ ಶುಭವಾದಂತಹ ಗ್ರಹಗಳು ಬಂದರೆ ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡುತ್ತಾರೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ನೋಡಿ. ಹಿಂದೆ ನಿಮಗೆ ಸಾತಿ ಇದ್ದಾಗ, ಬಹಳ ತೊಂದರೆ ಇದ್ದಾಗ ಬಹಳಷ್ಟು ದೇವತಾ ಆರಾಧನೆ ಮಾಡಿದ್ರಿ, ಬಹಳಷ್ಟು ಭಗವಂತನನ್ನು ನಿರಂತರವಾಗಿ ದೇವರ ಮೇಲೆ ಭಾರ ಹಾಕಿ ನಡೆದಿದ್ದೀರಿ ನೀವು. ಹಾಗಾಗಿ ನಿಮಗೆ ಬಹಳ ಮುಖ್ಯವಾಗಿ ನಾವು ನಿಮಗೆ ಹೇಳಬಹುದು ಅಂತಂದರೆ, ಈ ಸಮಯದಲ್ಲಿ ಹಿಂದೆ ಮಾಡಿದಂಥ ಪುಣ್ಯಾಂಶಗಳು ನಿಮಗೆ ವೃದ್ಧಿಯ ರೀತಿಯಲ್ಲಿ, ಅನುಕೂಲದ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ.
ಹಾಗಾಗಿ ವಿವಾಹಾದಿ ಮಂಗಳ ಕಾರ್ಯಗಳು ಆಗುವಂಥದ್ದು, ಅಥವಾ ಮನೆಗೆ ಏನೋ ನೂತನವಾದಂಥ ವಸ್ತುಗಳು ಖರೀದಿ ಮಾಡಬೇಕು, ಅಥವಾ ಏನಾದರೂ ನೂತನವಾದಂಥ ಬಿಸ್ನೆಸ್ ಅನ್ನು ಹಾಕಬೇಕು ಅಂತಂದರೆ ತಕ್ಕ ಮಟ್ಟಿಗೆ ನಿಮಗೆ ಉತ್ತಮವಾದಂಥ ವ್ಯಕ್ತಿಗಳ ಪರಿಚಯ ಆಗ್ತಾರೆ. ಎಷ್ಟೋ ಸಲ ನೀವು ಹಿಂದೆಲ್ಲ ಮೋಸ ಹೋಗಿದ್ದೀರಿ, ನೂರಾರು ಸಲ ಮೋಸ ಹೋಗಿ ತೊಂದರೆಗೆ ಬಿದ್ದಿದ್ದೀರಿ. ಆದರೆ ಈ ವರ್ಷದಲ್ಲಿ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿಯ ಒಂದು ವಿಶ್ವಾಸ, ಸಹವಾಸ, ಒಳ್ಳೆಯ ರೀತಿಯಾದಂಥ ಅವಕಾಶಗಳಾಗುತ್ತೆ. ಈ ವಿಷಯದಲ್ಲಿ ನೀವು ಮುನ್ನುಗ್ಗಿ ಹೆಚ್ಚಿನಾದಂಥ ಲಾಭಾಂಶಗಳು ಕೂಡ ಸಿಗುತ್ತೆ. ಮತ್ತು ಪ್ರಯಾಣ ಯೋಗವನ್ನು ಕೂಡ ಈ ವರ್ಷದಲ್ಲಿ ನೀವು ಜಾಸ್ತಿಯಾಗಿ ಗಮನಿಸಬಹುದು. ಎಲ್ಲೋ ಒಂದು ಕಡೆಗೆ ಪ್ರಯಾಣ ಮಾಡುವಂಥದ್ದು, ಎಲ್ಲೋ ಒಂದು ಕಡೆಗೆ ಒಳ್ಳೆಯ ರೀತಿಯಾದಂಥ ಯಶಸ್ಸು, ಕೀರ್ತಿ, ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಪುನಃ ಪುನಃ ಮರಳಿ ಯತ್ನ ಮಾಡು ಕೆಲಸ ಮಾಡ್ತಾ ಇರ್ತೇವೆ, ಏನು ಶ್ರೇಷ್ಠತೆ ಇರುವುದಿಲ್ಲ, ಏನು ಅಭಿವೃದ್ಧಿ ಇರುವುದಿಲ್ಲ, ಏನು ಪ್ರಮೋಷನ್ ಇರುವುದಿಲ್ಲ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ತುಂಬ ಒದ್ದಾಡ್ತಾ ಇರ್ತೀರಿ. ಆದರೆ ಈ ವರ್ಷದಲ್ಲಿ ನೋಡಿ, ಗುರುವಿನಿಂದ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ಅವಕಾಶಗಳನ್ನು, ಗುರು ಅವಕಾಶಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಹೆಚ್ಚಿನದಾಗಿ ಯೋಚನೆ ಮಾಡುವಂಥದ್ದು ಬೇಡ. ಇನ್ನು ಆರೋಗ್ಯದ ವಿಷಯವನ್ನು ನೋಡ್ತಾ ಹೋದರೆ, ಆರೋಗ್ಯದಲ್ಲಿ ತಕ್ಕ ಮಟ್ಟಿಗೆ ಸ್ವಲ್ಪ ಮೊಣಕಾಲು ಸಂಬಂಧವಾದ ನೋವುಗಳು, ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧವಾದಂಥ ತೊಂದರೆಗಳು, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ತಲೆನೋವು ಬರುವಂಥ ಸಾಧ್ಯತೆಗಳಿವೆ. ಅಂತ ಮೇಜರ್ ಏನು ಆಪ್ರೇಷನ್ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ ಇಂಥದ್ದನ್ನು ಜಾಸ್ತಿ ಆಗುತ್ತೆ ನಿಮಗೆ. ಹಾಗಾಗಿ ಸಣ್ಣ ಪುಟ್ಟದೇ ಇದ್ದಾಗ ನೀವು ಚಿಕಿತ್ಸೆಗಳನ್ನು ಮಾಡಿಕೊಳ್ಳಿ. ಎಷ್ಟೋ ಸಲ ತೊಂದರೆ ಜಾಸ್ತಿ ಆದಾಗ ಆಸ್ಪತ್ರೆಗೆ ಹೋಗ್ತೇವೆ, ಕೊನೆಗೆ ಆಪ್ರೇಷನ್ ಮಾಡಿಸುವಂಥ ಪರಿಸ್ಥಿತಿ ಆಗುತ್ತೆ. ಚಿಕ್ಕದಾದಂಥ ಮನೆ ಔಷಧಿಯನ್ನು ಮನೆಯಲ್ಲೇ ಮಾಡುವಂಥ ಒಂದು ಅವಕಾಶಗಳಿಂದಾಗಿ ಅದನ್ನು ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಇಷ್ಟು ಸಲ ನಾವು ಒದ್ದಾಡಿ ಕೊನೆಗೆ ಆಸ್ಪತ್ರೆಗೆ ಹೋಗ್ತೇವೆ, ಆಪ್ರೇಷನ್ ಮಾಡಿ 3 ತಿಂಗಳು 6 ತಿಂಗಳು ತೊಂದರೆಗಳಾಗುತ್ತೆ. ಹಾಗಾಗಬಾರದು. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಸಾಂಸಾರಿಕವಾದಂಥ ಏನು ನಿಬಂಧನೆಗಳು ಬಹಳ ಮುಖ್ಯವಾಗಿ ಎಷ್ಟೋ ಸಲ ನೋಡ್ತಾ ಇದ್ದೀರಿ. ಈ ರಾಶಿಯವರಿಗೆ ಮದುವೆಯಾಗಿದೆ, ಡೈವರ್ಸ್ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಇಂಥ ಸಮಸ್ಯೆಗಳು ಬಹಳ ಜನಕ್ಕೆ ಇದ್ದಾವೆ. ನಾವು ಹಿಂದೆ ನೋಡಿದಾಗ 2025ನೇ ಇಸ್ವಿಯಲ್ಲಿ ಬಹಳ ಜನ ಮದುವೆಯಾಗಿದ್ದೀರಿ. ಆದರೂ ಸಾಂಸಾರಿಕವಾದಂಥ ಸಮಾಧಾನಗಳು ಇಲ್ಲ ಹೇಳುವಂಥದ್ದು. ಹಾಗಾಗಿ ಗುರುವಿನ ಅನುಗ್ರಹವೋ ಅಥವಾ ಯಾವುದೋ ಒಂದು ದೇವತಾ ದರ್ಶನವೋ, ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ ನಂತರದಲ್ಲಿ ದಿಢೀರನೆ ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ನಿರಂತರವಾಗಿ ಮಾಡ್ತಾ ಇದ್ದರೂ ಪ್ರಯೋಜನ ಬರುವುದಿಲ್ಲ. ಆದರೆ ಸದ್ಯಕ್ಕೆ ದಿಢೀರನೆ ಒಂದು ಅವಕಾಶ ಕೂಡಿ ಬರುತ್ತೆ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಒಳ್ಳೆಯ ಥರದಲ್ಲಿ ಪ್ರಯತ್ನವನ್ನು ಮಾಡಿ ಅದರಿಂದ ಅನುಕೂಲತೆಗಳು, ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೂಡ ನೀವು ಕಾಣಬಹುದು ಸ್ನೇಹಿತರೆ. ಮತ್ತು ಮನೆಯನ್ನು ಕೂಡ ಕಟ್ಟುವಂಥ ಯೋಗ. ಯಾಕೆಂದರೆ ಎಷ್ಟೋ ಸಲ ತೃತೀಯ ರಾಶಿಯಲ್ಲಿ ಇರುವಂಥ ಒಂದು ಶನೇಶ್ವರನು ನಿಮ್ಮನ್ನು ಬಹಳ ಮುಖ್ಯವಾಗಿ ವಿಕ್ರಮ ಸ್ಥಾನವನ್ನು, ಧೈರ್ಯವನ್ನು, ಯಾಕಂದರೆ ನೀವು ಹಿಂದೆ ಕೊಡಲಿ ಏಟು ತಿಂದ ಹಾಗೆ ವಿಗ್ರಹಕ್ಕೆ ಎಷ್ಟೆಷ್ಟು ಕೊಡಲಿ ಪೆಟ್ಟು ಬಿದ್ದಿರುತ್ತೋ ಅದೇ ತರಹ ಈ ಉಳಿಯ ಪೆಟ್ಟು ಬಿದ್ದು ಹೇಗೆ ಗಟ್ಟಿಯಾಗಿದೆ, ಹಾಗೆ ನೀವು ಕೂಡ ಗಟ್ಟಿಯಾಗಿದ್ದೀರಿ. ಅದೇ ತರಹ ಗಟ್ಟಿಯಾಗಿ ಈಗ ನಿಮಗೆ ಕಷ್ಟ ಅಂತ ಹೇಳಿ ಅಷ್ಟೊಂದು ಅನಿಸುವುದಿಲ್ಲ. ಹಾಗಾಗಿ ಅಂತಹ ಕಷ್ಟ ನಷ್ಟಗಳಿದ್ದರೂ ಕೂಡ ಎಲ್ಲ ಒಂದು ಕಡೆಗೆ ಸಾಲಗಳನ್ನು, ಸೌಲಭ್ಯಗಳನ್ನು ಕೂಡ ಮಾಡಿಕೊಂಡು ಮನೆಯನ್ನು ಕೂಡ ಕಟ್ಟುವಂತಹ ಒಂದು ಪ್ರಯತ್ನ ಕೂಡ ಕಾಣಬಹುದು. ಮತ್ತು ಹಿಂದೆ ಯಾವ ಕೆಲಸ ನಿಂತು ಹೋಗಿತ್ತೋ ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ನೋಡಿ, 2025 ಇಸ್ವಿಯಲ್ಲಿ ಯಾವ ಕೆಲಸ ನಿಂತು ಹೋಗಿತ್ತೋ ಅಂಥದ್ದೆಲ್ಲ ಪುನಃ ಚಾಲನೆ ಸಿಗುವಂಥದ್ದು. ಯಾವುದೇ ಕೆಲಸದಲ್ಲಿ ಲಾಭವನ್ನು ಕಾಣ್ತೀರಾ, ಮತ್ತು ನೀವು ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ ಖಂಡಿತ ನೀವು ಯಶಸ್ಸನ್ನು ಗಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. 2026ರಲ್ಲಿ ಯಾವ ರೀತಿ ಇದೆ ಈ ಮಕರ ರಾಶಿಯವರಿಗೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಮಕರ ರಾಶಿಯವರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.